ಏನು ಇನ್ನು ಸಂತೋಷನ ಬಗ್ಗೆ ಹೇಳ್ಬೇಕಂದ್ರ ಸಂತೋಷನ ಬಗ್ಗೆನೇ ಮಾತಾಡ್ಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ಬಹಳ ಸರಳ ವ್ಯಕ್ತಿತ್ವ, ಬಹಳ ಸಜ್ಜನಿಕೆ ವ್ಯಕ್ತಿತ್ವ. ನಮ್ಮ ಊರದ ಪಕ್ಕದಲ್ಲೇ ಇರುವಂಥ ವ್ಯಕ್ತಿ. ಯಾಕಂದ್ರೆ ನನ್ನ ಊರು ಲಚ್ಚಾಣ, ಮೂಲತಃ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಚ್ಚಾಣ ಮಠದಿಂದ ಬಂದಂಥ ವ್ಯಕ್ತಿ ನಾನು. ಪಕ್ಕದಲ್ಲೇ ಇರುವಂಥ ತಾಂಡದಲ್ಲಿ ಹುಟ್ಟಿರ್ತಕ್ಕಂಥ ಸಂತೋಷವಾಗೇ ಬೆಳೆದ. ಅವನ ಗುಣ ಹೆಂಗದವಂದ್ರೆ ಅಸಹನೆ, ಪ್ರೀತಿ ಇವೆಲ್ಲ ತೆಗೆದುಕೊಂಡು ಬಂದಂಥವ. ಇವೆ ಗುಣಗಳಂದ್ರೆ ಇವು ಹೇಳೋದು ಕೇಳ್ತಾವಂದ್ರೆ ಏನು ಹುಡುಗರು ಹೇಳೋದು ಕೇಳಂಗಿಲ್ಲ. ನಾವು ಏನು ಮಾಡ್ತೀವಿ ಅದ್ರಂಗೆ ಮಾಡ್ತಾರೆ ಅವರು. ಬೇಕಾದ್ರೆ ಪ್ರಾಕ್ಟಿಕಲ್ ನೋಡ್ರಿ ನೀವು. ಅವರು ನಿಮ್ಗೊಂದು ಬೇಕಾದ್ರೆ ಪ್ರಾಕ್ಟಿಕಲ್ ಅದು ದರ್ಶನ ಮಾಡ್ಸಂದ್ರು ಮಾಡಿಸ್ತೀನಿ. ನಾ ಹೇಳ್ದಂಗೆ ಮಾಡ್ತೀರಪ್ಪ. ರೆಡಿ ಹುಡುಗ್ರೆ ಶಿವಾಗ್ಯದಾನ ಇರಲಿ. ನಾ ಹೇಳ್ದಂಗೆ ಮಾಡ್ತೀನ. ರೆಡಿ ಇದ್ದೀರಿ? ನಾ ಹೇಳ್ದಂಗೆ ಮಾಡಬೇಕು. ಹೇಳ್ದಂಗೆ ಮಾಡಿದ್ರೆ ಓಕೆ. ಮ್ಯಾಕ್ ಕೈ ಎತ್ರಿ, ಬಲಗೈ ಎತ್ರಿ. ನೋಡ್ರಿ ಅವ್ರಿಗೆ ನೋಡ್ರಿ ನೀವು ಸ್ವಲ್ಪ ನಾನು ಮಾಡ್ತಾ ಇರ್ತೀನಿ. ಬಲಗೈ ಎತ್ರಿ, ಬಲಗೈ ಕಟ್ಟಾತ್ರಿ. ನಾ ಏನ್ ನಿಯಮ ಹೇಳ್ತೀನಿ ನೋಡ್ರಿ. ನಾ ಹೇಳ್ದಂಗೆ ಮಾಡ್ಬೇಕು, ನಾ ಮಾಡ್ದಂಗೆ ಮಾಡ್ಬಾರ್ದು. ಅರ್ಥ ಆಯ್ತು? ನಾ ಹೇಳ್ದಂಗೆ ಮಾಡ್ಬೇಕು, ನಾ ಮಾಡ್ದಂಗ ಮಾಡ್ಕೋಬಾರ್ದು. ಇದೊಂದೇ ನಿಯಮ. ಕೈ ಎತ್ರಿ ಮೇಲ್ಗಡೆ, ಬಲಗೈ ಎತ್ತಿದ್ರೆ ಬಲಕ್ ಚಾಚ್ರಿ, ಮುಂದ್ ಚಾಚ್ರಿ, ತೋರು ಬೆರಳು ಮುಂದ್ ಮಾಡ್ರಿ, ಈ ಕಡೆ ಇಡ್ರಿ, ಭುಜಕ್ಕೆ ಹಚ್ಚ್ರಿ, ಮುಂದ್ ಚಾಚ್ರಿ, ಭುಜಕ್ಕೆ ಹಚ್ಚ್ರಿ. ನಿಮ್ಮ ತೋರು ಬೆರಳು ಒಯ್ದು ಎಡಗಲ್ಲದ ಮ್ಯಾಗಿಡ್ರಿ. ಎಡಗಲ್ಲ ನಾ ಏನ್ ಹೇಳಿನಿ? ಎಡಗಲ್ಲದ ಮ್ಯಾಗ ಹೇಳಿನಿ. ಅವ್ರು ಎಲ್ಲಿಟ್ರಿ? ಎಡಗಲ್ಲ ಅಲ್ಲ, ಇಲ್ಲಿಲ್ಲ. ಅವ್ರು ತಪ್ಪಲ್ಲದು. ಯಾಕೆ ನಾ ತಪ್ಪು ಮಾಡಿನಲ್ಲಿ? ನಾ ಎಡುವುದಂದ್ರ ನಾ ಹೇಳದ್ ಕೇಳಲ್ಲ ಅವರು. ನಾ ಹೆಂಗ ಮಾಡ್ತೀನಿ ಹಂಗೆ ಮಾಡ್ತಾರ ಅವ್ರು. ಮತ್ತ ನಾನೇ ದಾರಿ ಬಿಟ್ಟ ಅಂದ್ರ ಅವರು ಎರಡು ಪಟ್ಟು ಬಿಡ್ತಾರ ಅವರು. ಹೌದಾ ಇಲ್ಲ? ಅದಕ್ಕೆ ಶಿಕ್ಷಕನಾದವನು ಹೇಳೋದಲ್ಲ, ನಡೆದು ತೋರಿಸ್ಬೇಕು. ಆ ನಡತೆಯಲ್ಲಿ ಸತ್ಕಾರ್ಯವನ್ನ ಮಕ್ಕಳಿಗೆ ಬಿತ್ತಬೇಕು. ಆ ನಡತೆಯಲ್ಲಿ ಸತ್ಕಾರ್ಯವನ್ನ ಬಿತ್ತಿರ್ತಕ್ಕಂಥ ಎರಡೂ ಜೋಡೆತ್ತುಗಳು ಯಾವುದಾದಿದ್ರ ಅಯ್ಯಪ್ಪ ಗೌಡ ಮತ್ತ ನಮ್ಮ ಸಂತೋಷ ಇಬ್ಬರಿಗೆ ಹೆಮ್ಮೆಯಲ್ಲಿ ಹೇಳ್ಕೋಬೇಕು. ಸಂತೋಷ ನಡತೆಯಿಂದ ಮಕ್ಕಳಿಗೆ ಅವ್ರು ಪರಿವರ್ತನೆ ಮಾಡಿದವರು. ಹೌದಲ್ರಿ? ಇಲ್ಲ ಅಂತಂದ್ರ ನಡತೆ ಇರ್ಲಿಲ್ಲ ಅಂತಂದ್ರ ಈ ಮಕ್ಕಳಲ್ಲಿ ಸಂಸ್ಕಾರ ಬಿತ್ತಲಿಕ್ಕೆ ಆಗೋದಿಲ್ಲ. ಯಪ್ಪ ಈಗ ಅಂದಿರಿ ನೀವು, ಈಗ ಹೇಳಿರಿಲ್ಲ, ಇನ್ ಮುಂದೆ ತಪ್ಪು ಮಾಡಲಿಲ್ಲ, ಇನ್ ಮುಂದೆ ಮಾಡಲ್ಲ ಗ್ಯಾರಂಟಿ 100% ಇದ. ನಾ ಕೆಡವಲ್ಕೆ ಕೂತೀನಿ, ಮತ್ತೆ ನೀವು ಬೀಳಬಾರ್ದು. ಬಿಡಿಸ್ಲಿಕ್ಕೆ ಕೂತೀನಿ, ನೀವು ಬೀಳಂಗಿಲ್ಲ. ಇನ್ನೊಂದು ಆಟ ಆಡಿಸ್ಬಿಡ್ತೀನಿ, ನನ್ನ ಮಾತು ಮುಗಿಸ್ತೀನಿ. ಕೇಳ್ರಿ ಸರ್, ನಾನು ಹೇಳ್ತೀನಿ 1 2 3 4 5 ಅಂಕಿ ಹೇಳ್ತೀನಿ. ಹೌದಾ? ನೀವೇನ್ ಮಾಡ್ಬೇಕು ಅಂದ್ರೆ 5 ಅಂದ ತಕ್ಷಣ 2 ಚಪ್ಪಾಳೆ ತಟ್ಬೇಕು. 8 ಅಂದ ತಕ್ಷಣ 5 ಅಂದ ತಕ್ಷಣ 2 ಚಪ್ಪಾಳೆ ತಟ್ಬೇಕು. ಅಟತನ ತಟ್ಟಬಾರ್ದು. 1 ಅಂದ್ರೆ ತಟ್ಟಬಾರ್ದು, 2 ಅಂದ್ರೆ ತಟ್ಟಬಾರ್ದು, 3 ಅಂದ್ರೆ ತಟ್ಟಬಾರ್ದು, 4 ಅಂದ್ರೂ ತಟ್ಟಬಾರ್ದು. 5 ಅಂದ ತಕ್ಷಣ ಯಾರು ಮೊದಲೇ ತಡ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀವಿ. ರೆಡಿ ಇದ್ದೀರಿ? ಹೇಳಿ. 1 ತಟ್ಟಬಾರ್ದು ಅಂತ ಹೇಳಿ. 1 5 ತನ ತಟ್ಟಬಾರ್ದು. 5 ಅಂದಕ್ಕೆ ಮಾತ್ರ ತಟ್ಟಬೇಕು. ಅರ್ಥ ಆಗುತ್ತಾ? 1 2 3 ಕೇಳ್ರಿ 4 ಮೊದಲು ಕೇಳ್ರು. ನಾ ಕೆಡವಲಿಕ್ಕೆ ನಿಂತೀನಿ ಅಂತ ಬಂದೀನಿ ನಾನು. ಹೌದಾ? ನಾ ಏನ್ ಹೇಳಿದೆ? 5 ನಿಮ್ಮದೆಲ್ಲ ತಪ್ಪದು. ಇವ್ರಿಗೆ ತಟ್ಲಕ್ಕೆ ಹಚ್ಚು ಅದೇ ಮಾಡ್ತಾರ. ಯಾಕ 4 5 ಬರ್ತಾವ ಅನ್ನೋದು ಗೊತ್ತದವ್ರಿಗೆ. ಅದಕ್ಕೆ ಅವ್ರು ಹೋಗ್ತಾರ. ಅದಕ್ಕೆ ರೂಢಿ ಸತ್ಯಗಳು ಅಂತ ಕರಿತೀವಿ. ಇದಕ್ಕೆ ಆ ರೂಢಿ ಸತ್ಯಗಳು, ರೂಢಿ ಸಂಸ್ಕಾರಗಳು. ಯಾಕೆ ಸಂಸ್ಕಾರ ಅಂದ್ರೆ ಏನು ಅಂದ್ರೆ ಇದೇ ನೋಡಿ ಮಕ್ಕಳೇ, ಒಂದು ಕೆಲಸವನ್ನ 10 ಬಾರಿ ಮಾಡಿದ್ರೆ 11ನೇ ಬಾರಿ ಸಂಸ್ಕಾರ ಆಗ್ತದೆ. 10 ಬಾರಿ ಸುಳ್ಳು ಹೇಳಿದ ಮನುಷ್ಯ 11ನೇ ಬಾರಿ ಸತ್ಯ ಹೇಳ್ತಾನೆ. 11ನೇ ಬಾರಿ ಸುಳ್ಳು ಹೇಳ್ತಾನ ಅವನಿಗೆ. ಇವನ್ ಬಿಡ್ರಿ, ಅವ್ನು ಸುಳ್ಳು ಹೇಳ್ತಾನ, ಅವ್ನ ಸಂಸ್ಕಾರದ ಬಿಡ್ರಿ ಅಂತ. ಒಬ್ಬೊಬ್ರು ಬಾಯಾಗ ಬಟ್ಟೆ ಇಡ್ತಿರ್ತಾರೆ. ಒಂದು 10 ಸರ ಕಡಿದ್ರೆ ಸಾಕು, 11ನೇ ಸರ ಬಟ್ ತಾನೇ ಹೋಗ್ತಿರ್ತಾರೆ ಬಾಯಾಗ. ಯಾಕಂದ್ರೆ ಅವ್ನು ಸಂಸ್ಕಾರ ಆಗ್ಯದ. ಅಂದ್ರೆ 11ನೇ ಬಾರಿ ಹಂಗಾಗ್ತದ. ರೂಢಿಗಳು ಚಲೋ ಹಾಕಬೇಕು ಅನ್ನೋದು ನಾನು ಭಾಳ ಸಲ ಹೇಳೋದು. ಅಂತಂದ್ರೆ ನಿಮ್ಮ ರೂಢಿಗಳು ಚಲೋ ಹಾಕಿದ್ರಿ. ಬೆಳಿಗ್ಗೆ ಬೇಗ 5 ಗಂಟೆಗಳ ರೂಢಿ ಹಾಕ್ರಿ. ಬೆಳಿಗ್ಗೆ ಬೇಗ ಎದ್ದು ಸಂಸ್ಕಾರವನ್ನು ಹಾಕಿದ್ರೆ ತಂದೆ ತಾಯಿಗೆ ದರ್ಶನ ಮಾಡುವಂಥದ್ದು. ನೀವೆಲ್ಲರೂ ಬೆಳಿಗ್ಗೆ ಎದ್ದು ನಾನು ಹೇಳೋದು ಒಂದು ಕೆಲಸ ಮಾಡ್ರಿ, ಭಾಳ ಮಾಡಕ್ಕೆ ಹೋಗ್ಬೇಡಿ. ಒಂದು ಮಾಡ್ತೀರಿ? ಏನು ಮಾಡ್ತೀರಿ? ಒಂದು ಹೇಳೋದು ಮಾಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೆ ನಮಸ್ಕಾರ ಮಾಡ್ತೀರಿ? 1ನೇ ನಮಸ್ಕಾರ ದೇವರಿಗೆ, 2ನೇ ನಮಸ್ಕಾರ ಯಾರಿಗೆ? ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಮಾಡ್ತಾರೆ? ಎದ್ದ ತಕ್ಷಣ 1ನೇ ನಮಸ್ಕಾರ ಯಾರಿಗೆ? ದೇವರಿಗೆ. 2ನೇ ನಮಸ್ಕಾರ ಯಾರಿಗೆ? ಗ್ಯಾರಂಟಿ ಮಾಡ್ತೀರಿ? ಅಯ್ಯಪ್ಪ ಕೊಡ್ರ. ನಾ ಬಿಡ ಮನುಷ್ಯ ಅಲ್ಲ.
ಮತ್ತು ಅವ್ರು ನಾವು ಊರೂರು ಮನಿ ತಿರುಗಾಡಿ ಕೇಳೋ ಮನುಷ್ಯ ನಾನು. ನಾ ಎಲ್ರಿ ಸರ್ ಹೇಳಿ ಹೋಗ್ಯಾರ ಅಂದ್ರೆ ನಡೆಯಂಗಿಲ್ಲ. ನಾವು ಗಟ್ಟಿ, ಯಾಕಂದ್ರೆ ಹಂಗ ನಮ್ಮದು ಕೆಲಸನೇ. ನಾವು ಊರು ದಿನ ನಿಮ್ಮ ತಂದೆ ತಾಯಿ ಬಂದು ಕೇಳವನಿ ಅಯ್ಯಪ್ಪ ರಿಪೋರ್ಟ್ ಕೊಡ್ತಾರೆ ನನಗೆ ಮುಂದಿನ ನವೆಂಬರ್ಗೆ. ಕರೆಕ್ಟ್ ಮಾಡ್ತೀರಿ? ನಿಮ್ಗೊಂದು ಬೋಲೋ ಭಾರತ್ ಮಾತಾಕಿ. ಹಾಗಾಗಿ ಏನ್ ಈ ಊರಿನ ಸಂಸ್ಕೃತಿಯನ್ನು ಬೆಳೆಸೋ ನನಗೆ ಭಾಳ ಖುಷಿ ಅನ್ನಿಸ್ತು. ಇವ್ರಾಗ ಏನದೇನೋ ಖುಷಿ ಅನ್ನೋದು, ಯಾಕಂದ್ರೆ ಆಲದ ಮರದೊಳಗೆ ಇಟ್ಟಪ್ಪನ ಏನ್ರಿ ಸಣ್ಣ ಹುಡ್ರಿ ಅದು ಹೇಳಗತ್ತಿದ್ದು 32 ಡಿಗ್ರಿ ಸೆಲ್ಸಿಯಸ್ 33 ಏನು ಹೀಟ್ ಇತ್ತು ಬರತನ. ಇಲ್ಲಿ ಬಂದು ನೋಡ್ತೀರಿ ಆನಂದ ಆಗಿಬಿಟ್ಟು ಎಲ್ಲ ಟೆಂಪ್ರೇಚರ್ ಇಳಿದ್ಬಿಟ್ಟು. ಯಾಕಂದ್ರೆ ಆಲದ ಮರದ ಶಕ್ತಿ ಹೇಳ್ತಿ ನಿಮಗೆ. ಆಲದ ಮರ ಅರಳೆ ಮರ ಅಂತ ಕರಿತೀವಿ. ಇದಕ್ಕೆ ನಮ್ಮ ಸೈನ್ಸ್ ಒಳಗೆ ಅತಿ ಹೆಚ್ಚು ಆಮ್ಲಜನಕ ಕೊಡುವಂಥ ಮರ ಇದು. ಇದು ಎಲ್ಲೆಲ್ಲಿ ಇರ್ತದ ಅಲ್ಲಿ ಆರೋಗ್ಯ ಇರ್ತದೆ. ಇದ್ರೊಳಗೆ ಯಾರು ಪಾಠ ಓದ್ತಾರ ಅವ್ರ ಆರೋಗ್ಯ ಚಲೋ ಇರ್ತದ. ಯಾಕಂದ್ರೆ ಆಕ್ಸಿಜನ್ ಹೇಳುವಾಗಿ ಸಿಗ್ತದೆ, ಯಾವ ರೋಗನೂ ಬರಲ್ಲ ಇವರಿಗೆ. ಅದು ಪುಣ್ಯ. ಇದು ಮಗ್ಗಲ ಗುಡಿ ಈಚೆ ಕಡೆ ಈ ದೇವಾಲಯ, ಈಚೆ ಕಡೆ ಸಂಸ್ಕಾರ ಕೊಡುವಂತ ದೇವಾಲಯ, ಎರಡೆರಡು ಒಟ್ಟಿಗಿರುವಂತ ಏಕೈಕ ತಾಂಡ. ನಮ್ ಭಾಳ ಹೆಮ್ಮೆ ಪಡಬೇಕು. ಕಕ್ಕಸಿಗೆರ ತಾಂಡ ಭಾಳ ಖುಷಿ ಪಡ್ತೀನಿ. ಈ ಕಕ್ಕಸಿಗೆರ ತಾಂಡ ಸಂಸ್ಕೃತಿಯನ್ನ ಬೆಳೆಸಿ ಉಳಿಸಿ ಸಮೀಪ ಹೊಂಟಾನ. ಸಂತೋಷ ಹೆಂಗದಾನ ಅವನಿಗೆ ಪ್ಲೇಸ್ ಹಂಗೆ ಸಿಕ್ಕದ್ರಿ. ಭಾಳ ಮಂದಿ ಬಿಜಾಪುರಕ್ಕೆ ಬರಬೇಕು ಅನ್ನೋರಲ್ಲ. ಬಿಜಾಪುರ ಸುತ್ತಮುತ್ತ ಇನ್ನು ತೋಳವರಿಗೆ 50 ಮೊದಲೇ ಲಾಕ್ ಆಗಿತ್ತು. ಅಲ್ಲಿ ಸಮೀಪದವ್ರು ಇರೋರಿಗೇನೆ ಟ್ರಾನ್ಸ್ಫರ್ ಹಾಕಿದವ್ರಿಗೆ ಮೊದಲೇ ಲಾಕ್ ಆಗಿತ್ತು. ಆದ್ರೆ ಸಂತೋಷ್ ಹೆಂಗನಂತಂದ್ರೆ ಅವನ ಗುಣಕ್ಕೆ ತಕ್ಕಂತೆ ಬಿಜಾಪುರದಿಂದ ಬರೀ 5 ಕಿಲೋಮೀಟರ್ ಇರುವಂತ ಮಧುಬಾವಿ ಸಿಕ್ಕದ. ಅದು ಅವ್ನ ಲೆಕ್ಕ. ಅವ್ನು ಮಾಡಿರ್ತಕ್ಕಂಥ ಸತ್ಕಾರ್ಯಕ್ಕೆ ಆ ಫಲ ಸಿಕ್ಕದಂತ ನಾನು ತಿಳ್ಕೊಂಡಿದ್ದೀನಿ. ಅವನ ಜೀವನಕ್ಕೆ ಒಳ್ಳೆಯದಾಗ ಸದಾಕಾಲ ನನಗೆ ಸದಾಕಾಲ ಸಂತೋಷವಾಗಿದ್ದಕ್ಕೆ ಒಂದು ಬಹಳ ಶಕ್ತಿಯಾಗಿದ್ದ ಅಂಥವ್ರನ್ನ ಇವತ್ತು ಕಳಿಸ್ಕೊಳ್ಳಾಕತ್ತೀವಿ. ಬಹಳ ದುಃಖ ಆಗ್ಯದ. ಆದರೂ ಅನಿವಾರ್ಯ. ಈ ವರ್ಗಾವಣೆ ಮತ್ತೆ ಬರೋದು ಹೋಗೋದು ಅನಿವಾರ್ಯ ಅಲ್ರಿ. ಬಂದವರೆಲ್ಲ ಇಲ್ಲೇ ಇದ್ರೆ ಏನ್ರಿ.